ಇವತ್ತು ನಾವು ಈ ನಿವೇಶನ ಹೋರಾಟ ಸೂರಿಗಾಗಿ ಸಮರ ಅನ್ನುವ ಹೋರಾಟವನ್ನು ಕಳೆದ 20 ವರ್ಷಗಳಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ನಡೆಸ್ಕೊಂಡು ಬಂದಿದೆ. ಕೆಲವು ಕಡೆ ಕೆಲವು ಪಂಚಾಯಿತಿಗಳಲ್ಲಿ ನಿವೇಶನಕ್ಕೋಸ್ಕರ ನಿವೇಶನದ ಜಾಗವನ್ನು ಗುರುತು ಮಾಡಿದರೆ ನಿವೇಶನ ಹಂಚಿಕೆ ಆಗಲಿಲ್ಲ. ನಿವೇಶನದ ಪಟ್ಟಿನೂ ಸ್ವಲ್ಪ ರೆಡಿಯಾಗಿದೆ, ಕೆಲವರನ್ನು ಕೈ ಬಿಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಜಿಲ್ಲಾ ಮಂಡಳಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ನಿವೇಶನ ರೈತರ ಹೋರಾಟವನ್ನು ಚುರುಕುಗೊಳಿಸಬೇಕು, ನಿವೇಶನ ಹಂಚುವಿಕೆಗೆ ಕ್ರಮ ಕೈಗೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಳಸಾ ತಾಲೂಕಿನ ಮೊದಲನೆಯ ಕುಗ್ರಾಮ, ಒಂದು ತೋಟದೂರು, ಒಂದು ಬಾರಿ ತಾಲೂಕಿನ ಮೂಲೆಯಲ್ಲಿರುವಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ನಮ್ಮ ಮೆರ್ತಿಖಾನ್ ಎಸ್ಟೇಟು ಈ ವ್ಯಾಪ್ತಿಗೆ ಬರ್ತದೆ, ಹಾಗೆ ತನೋಡಿ ಎಸ್ಟೇಟು ಈ ವ್ಯಾಪ್ತಿಗೆ ಬರ್ತದೆ. ಈ ವ್ಯಾಪ್ತಿಯಲ್ಲಿ ತೋಟ ಕಾರ್ಮಿಕರು ಸ್ವಲ್ಪ ಜನ ಇದ್ದಾರೆ. ಅವರನ್ನು ಕೂಡ ಇವತ್ತು ತೋಟದೂರು ಗ್ರಾಮ ಪಂಚಾಯಿತಿ ಪಟ್ಟಿಗೆ ಸೇರಿಸಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಒಟ್ಟು 77 ಜನರ ಪಟ್ಟಿಯನ್ನು ನಾವು ಮೊನ್ನೆ ಕೇಳಿದಾಗ ಕೊಟ್ಟಿದೆ. ಆದರೆ ಇಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 100ರಿಂದ 200 ಜನರಾದರೂ ನಿವೇಶನ ರೈತರು ಇದ್ದಾರೆ. ನಿವೇಶನ ರೈತರು ಇದ್ದರೆ ಇಲ್ಲಿ ಸಮಸ್ಯೆ ಒಂದು ಈಗಾಗಲೇ 2 ಎಕರೆ ಜಾಗನೇನೋ ಗುರುತು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. 2 ಎಕರೆ ಜಾಗ ಈ ಜನಕ್ಕೆ ಸಾಕಾಗುವುದಿಲ್ಲ. ಹೆಚ್ಚಿನ ಇದು ನಮ್ಮ ರಿಸರ್ವ್ ಫಾರೆಸ್ಟಿಗೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯವರು ಕೂಡ ಈ ರಿಸರ್ವ್ ಫಾರೆಸ್ಟಿಗೆ ಬರುವಂಥ ಒಂದು ಇದನ್ನು ಈ ಕಸ್ತೂರಿ ರಂಗನ್ ವರದಿ ಮತ್ತು ಇನ್ನು ಗಾಡ್ಗಿಲ್ ವರದಿ ಇಂಥದ್ದೆಲ್ಲ ವರದಿಗಳು ಈ ಭಾಗಕ್ಕೆ ಮಾರಕವಾಗ್ತಿದ್ದಾವೆ. ಈ ದೊಡ್ಡದೂರು ಗ್ರಾಮ ಪಂಚಾಯಿತಿಯಲ್ಲಿ ಜನರ ಅನುಕೂಲಕ್ಕೆ ಆಗುವಂಥ ವ್ಯಾಪ್ತಿಯ ಪ್ರದೇಶವನ್ನು ಬಿಟ್ಟು ಕಸ್ತೂರಿ ರಂಗನ್ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು. ಒಂದು. ಎರಡನೇದು, ಇವತ್ತು ಒತ್ತುವರಿ ತೆರವು ಹಾಗೆ ಫಾರೆಸ್ಟ್ ಒತ್ತುವರಿ ತೆರವು ಈ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಒತ್ತುವರಿ ತೆರವಿನಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಸಣ್ಣ ಒತ್ತುವರಿ 4 ಎಕರೆ 38 ಗುಂಟೆ ಜಾಗ ಇರುವಂಥ ಒತ್ತುವರಿಯನ್ನು ತೆರವುಗೊಳಿಸುವುದಿಲ್ಲ. ಭೂಮಾಲೀಕರು ಮಾಡಿದಂಥ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗುತ್ತೆ. ನಾವು ಅದಕ್ಕೆ ಪರವಾಗಿ ಏನು ಇರ್ಲಿಕ್ಕೆ ಬರುವುದಿಲ್ಲ. ನಮ್ಮ ಜನ ಯಾರು ಈಗ ಗಡಿಬಿಡಿ ಮಾಡಿಕೊಳ್ಳುವಂಥವ್ರು ಇಲ್ಲ. ಸಣ್ಣ ಒತ್ತುವರಿದಾರರು ಅವರಿಗೆ ಸಕ್ರಮ ಮಾಡಲಿಕ್ಕೋಸ್ಕರ ಫಾರಂ ನಂಬರ್ 53, ಫಾರಂ ನಂಬರ್ 57 ಇಂಥ ವಿಧಾನಗಳನ್ನೆಲ್ಲ ಸರ್ಕಾರ ಮಾಡಿದೆ. ನಾವು ಸರ್ಕಾರ ದೊಡ್ಡ ಭೂಮಾಲೀಕರ ಒತ್ತುವರಿ ತೆರವು ಮಾಡುವುದನ್ನು ನಾವು ಹೋಗಿ ತಡಿಬೇಕನ್ನುವ ವಿಚಾರ ಇಲ್ಲವೇ ಇಲ್ಲ. ಭೂಮಾಲೀಕರ ಒತ್ತುವರಿಯನ್ನು ತೆರವು ಮಾಡಬೇಕನ್ನುವುದೇ ನಾವು ಅವರ ಪರ ಇರುವುದು. ಲೀಸಿಗೆ ಕೊಡುವ ಇದನ್ನು ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ವಿರೋಧ ಮಾಡ್ತದೆ. ಲೀಸಿಗೂ ಕೂಡ ಕೊಡಬಾರ್ದು. ಆ ಭೂಮಿಯನ್ನು ಇವತ್ತು ಭೂಮಾಲೀಕರು ಏನು ಒತ್ತುವರಿ ಮಾಡಿದಾರ ಆ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು. ಇವತ್ತು ಮೂಲಭೂತವಾಗಿ ಇರುವಂಥ ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ನನ್ನ ಜನ ಇವತ್ತು ಲ್ಯಾಂಡ್ಲೆಸ್ ಪೀಪಲ್, ಅವರು ಇವತ್ತು ಯಾರು ಭೂಮಿ ಇಲ್ಲದೆ ಇವತ್ತು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ದಾರೆ. ಇವತ್ತು ಕೂಲಿ ಕೆಲಸ ಅಂದ್ರೆ ಇವತ್ತು ಮಾಡುವ ಕೃಷಿ ಕಾರ್ಮಿಕರು, ಅವರು ಇವತ್ತು ತೋಟದ ಕಾರ್ಮಿಕರು. ಇವತ್ತು ಕಾಫಿ ಬೆಳೆ ಏನಾದರೂ ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿದೇಶಿ ವಿನಿಮಯಕ್ಕೆ ಒಂದು ಇದನ್ನು ತಂದು ಕೊಡ್ತದೆ ಅಂದ್ರೆ ಅದು ನನ್ನ ಕಾಫಿ ತೋಟದ ಕಾರ್ಮಿಕರ ಶ್ರಮದಿಂದ. ಖಾಲಿ ಅವರು ಭೂಮಿ ಇಟ್ಕೊಂಡು ಕೂಡಲೇ ಇವತ್ತು ಅದನ್ನು ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ನನ್ನ ಕಾಫಿ ತೋಟದ ಕಾರ್ಮಿಕರು ಬಹಳ ಶ್ರಮ ಪಟ್ಟು ಇವತ್ತು ನಾವು ವಿದೇಶಿ ವಿನಿಮಯವನ್ನು ಮತ್ತು ಈ ಭಾಗದ ಕಾಫಿ ಉದ್ಯಮವನ್ನು ಇವತ್ತು ನನ್ನ ಜನ ಮಾಡಿಕೊಟ್ಟಂಥದ್ದು. ನನ್ನ ಜನರಿಗೂ ಇವತ್ತು ಅವರಿಗೂ ಕೂಡ ಇವತ್ತು ಒಂದೊಂದು ಮನೆ ಕಟ್ಕೊಂಡು 2 ಎಕರೆ ಜಮೀನಿದ್ರೆ ಅವರು ಕೂಡ ಇವತ್ತು ಭೂಮಾಲೀಕರಾಗ್ಲಿಕ್ಕೆ ಆಗುತ್ತೆ. ಇದನ್ನು ಸರ್ಕಾರ ಕೊಡ್ತಾ ಇಲ್ವೇ? ಸರ್ಕಾರ ಪ್ರತಿಯೊಬ್ಬರಿಗೂ ಭೂಮಿಯನ್ನು ಹಂಚಿಕೆ ಮಾಡಬೇಕು. ಪ್ರತಿಯೊಬ್ಬರು ಇವತ್ತು ಭಾರತ ದೇಶದ ಪ್ರಜೆಯಾಗಿ ನಾವು ಈ ಭಾಗದಲ್ಲಿ ಓಟಿನ ಹಕ್ಕನ್ನು ಹೇಗೆ ಪಡೆದಿದ್ದೀವ, ನಾವು ಓಟನ್ನು ಹೇಗೆ ಚಲಾಯಿಸ್ತೀವ, ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಪ್ರತಿಯೊಬ್ಬರಿಗೂ ಪೂರೈತ ಕಾರ್ಮಿಕರಿಗೆ 2 ಎಕರೆ ಇಲ್ಲ ಸರ್ಕಾರದ ಗೇಜು 4 ಎಕರೆ 38 ಗುಂಟೆ ಜಾಗವನ್ನು ಸರ್ಕಾರ ಇವರಿಗೆ ಕೊಡಬೇಕು, ಇವರಿಗೆ ಹಂಚಿಕೆ ಮಾಡಬೇಕು ಅನ್ನುವ ಒತ್ತಾಯ ಕೂಡ ನಮ್ದಿದೆ. ಇವತ್ತು ನಮಗೆ ಬದುಕು ಕಟ್ಕೊಳ್ಳಿಕ್ಕೆ ಮನೆ ಕೂಡ ಇಲ್ಲ. ಇವತ್ತು ನಿವೇಶನ ಕೊಡ್ತೀನಂತ ಹೇಳ್ತಿದ್ದಾರೆ ಬಿಟ್ರೆ ಯಾರು ಅದನ್ನು ವಿತರಣೆ ಮಾಡ್ತಾ ಇಲ್ಲ. ಯಾಕೆ ವಿತರಣೆ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ನೋಡಿ, ನಮಗೆ ನಿವೇಶನ ಕೊಟ್ಟರೆ ಅವ್ರಿಗೇನು ದುಡ್ಡು ಸಿಕ್ಕೋದಿಲ್ಲ. ಇವತ್ತು ಅಧಿಕಾರಿಗಳ ಲಾಲಾಸೆ ಏನಾಗಿದೆ ಅಂದ್ರೆ ದುಡ್ಡು ಕೊಟ್ಟರೆ ಅದನ್ನು ಮಾಡ್ತಾರೆ.
ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿವೇಶನ ರೈತರಿಗೆ ನಿವೇಶನ ಕೂಡಲೇ ಹಂಚಬೇಕು. ಏನು ನಿವೇಶನ ರೈತರ ಪಟ್ಟಿಯನ್ನು ಮಾಡಿದ್ದೀರಾ ಅದನ್ನು ಕೂಡಲೇ ಹಂಚಿ ನಿವೇಶನ ರೈತರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಈ ಗ್ರಾಮ ಪಂಚಾಯಿತಿಯಿಂದಲೇ, ಗ್ರಾಮ ಪಂಚಾಯಿತಿಯಲ್ಲಿ 3 ಥರದ ವ್ಯವಸ್ಥೆ ಇದೆ: ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಇವತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳಿಲ್ಲ. ಆದರೆ MLA ಅವರಿದ್ದಾರೆ, ಶಾಸಕರಿದ್ದಾರೆ. ಶಾಸಕರು ಇವತ್ತು ಮೂಲಭೂತವಾಗಿ ಆಲೋಚನೆ ಮಾಡಬೇಕಾಗಿದ್ದು, ಈ ಹಿಂದಿನ 2-3 ಜನ ಶಾಸಕರು ಅವರ ಈ ನಮಗೆ ನಿವೇಶನ ಕೊಡದೆ ನೆಗೆದು ಬಿದ್ದು ಹೋಗಿದ್ದಾರೆ. ನಮ್ಮ ಮುಂದಿನ ಹೋರಾಟ 3ನೇ ತಾರೀಕು ಹೊರನಾಡು ಗ್ರಾಮ ಪಂಚಾಯಿತಿಯಲ್ಲಿದೆ. ಇದೇ ರೀತಿ ತಾವು ಕೂಡ ಏನು ಇವತ್ತು ಬೇರೆ ಕಡೆಯಿಂದ ಈ ಭಾಗದ ನಿವೇಶನ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಬಂದಿದ್ದೀರಾ, ಹಾಗೇನೆ 3ನೇ ತಾರೀಕು ಹೊರನಾಡಲ್ಲಿ ನಡೆಯುವಂತ ಅಲ್ಲಿಗೆ ಕೌನಾಳದವರು ಇಲ್ಲಿಗೆ ಬರದೇ ಇರಬಹುದು. ಕೌನಾಳದವರು ನಿಮ್ಮ ಸಂಬಂಧಿಕರೆಲ್ಲ ಇರ್ತಾರಲ್ಲ, ಅವರನ್ನೆಲ್ಲ ಆಯಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋರಾಟಕ್ಕೆ ಬರ್ಲಿಕ್ಕೆ ಹೇಳಿ. ಈಗ ಶಕ್ತಿಯನ್ನು ನಮ್ಮ ಪೊಲೀಸ್ ಮಿತ್ರರಾಗಲಿ, ನಮ್ಮ ಪತ್ರಿಕಾ ಮಿತ್ರರಾಗಲಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನೀವು ಪಡ್ಕೊಳ್ಳಿಕ್ಕೆ ಸದುಪಯೋಗ ಆಗುತ್ತೆ. ನಾವು ಏನೇ ಹೋರಾಟ ಮಾಡಿದ್ರು ಕಾನೂನಿನ ಅಡಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದ್ದಾಗೆ ನಾವು ಅವರ ಸಹಕಾರವನ್ನು ಪಡ್ಕೊಂಡು ನಾವು ನಿಮ್ಮ ಒಂದು ಸೌಲಭ್ಯವನ್ನು ಪಡಿಲಿಕ್ಕೆ ನಾಯಕತ್ವವನ್ನು ಕೊಡ್ತೀವೇ ವಿನ ಬೇರೆ ಯಾವುದೇ ಇದಿಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ಹೋರಾಟವನ್ನು ಈಗ ಪಂಚಾಯಿತಿ ಕಚೇರಿಯ ಇದಕ್ಕೆ ಕೊಂಡೊಯ್ಯಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ, ಹಾಗೆ ಬಾಳೆಹೊಳೆಯ ಎಲ್ಲ ನಾಗರಿಕ ಬಂಧುಗಳಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಮ್ಯುನಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ, ನಿವೇಶನ ರೈತರೇ ಒಂದಾಗಿ ಹೋರಾಟಕ್ಕೆ, ನಿವೇಶನ ರೈತರೇ ಹೋರಾಟಕ್ಕೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ನಮಗೆ. ಕಮ್ಯುನಿಸ್ಟ್ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ, ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ನಮಗೆ. ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ನಮಗೆ, ಒಳಗೋಗಲ್ಲ. ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ನಮಗೆ, ನಿವೇಶನ ರೈತರ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ. ಆ ಕಡೆಯಿಂದ ಫೋಟೋ ತೆಗಿ. ಪಂಚಾಯತ್ ಹೋರಾಟಕ್ಕೆ, ನಿವೇಶನ ರೈತರ ಹೋರಾಟಕ್ಕೆ. ನಿವೇಶನ ನಮಗೆ, ನಿವೇಶನ ನಮಗೆ, ವಾಸಕ್ಕೆ ನಮಗೆ ಮನೆ ನಮಗೆ, ನಿವೇಶನದ ಹಕ್ಕುಪತ್ರ ನಮಗೆ, ನಿವೇಶನದ ಹಕ್ಕುಪತ್ರ ನಮಗೆ, ಭೂಮಿ ನಮಗೆ. ಕಮ್ಯುನಿಸ್ಟ್ ಪಕ್ಷದ ಮೂಡಿಗೆರೆ ತಾಲೂಕು ಕಾರ್ಯದರ್ಶಿಯಾದ ರಮೇಶ್ ಅವರು ಬಂದಿದ್ದ ಕೆಳಗರು, ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಬಯಸಿದ್ದೇನೆ. ಅದೇ ರೀತಿ ಈ ಒಂದು ಹೋರಾಟಕ್ಕೆ ಆರಸ್ಕಟ ಸಿಬ್ಬಂದಿ ಕಳಸ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಹೋರಾಟಕ್ಕೆ ನಮ್ಮ ಪ್ರೆಸ್ ಆದ ಗಣೇಶ್ ಅವರು ಕೂಡ ಬಂದಿದ್ದು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ನಿವೇಶನ ರಹಿತ ಹೋರಾಟಕ್ಕಾಗಿ ರಮೇಶ್ ಅವರು 2 ಮಾತನ್ನು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ
ಪ್ರತಿ ಗ್ರಾಮ ಪಂಚಾಯತ್ ನಿವೇಶನ ರೈತರ ಹೋರಾಟಕ್ಕೆ ಇವತ್ತು ಕರೆ ಕೊಟ್ಟಿದ್ವಿ. ಏಕಕಾಲದಲ್ಲಿ ಇವತ್ತು ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಮತ್ತು ಕಳಸ ತಾಲೂಕಿನ ಇವತ್ತು ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಈ ಸರ್ಕಾರ ಒತ್ತುವರಿಯನ್ನ ಬಿಡಿಸ್ಲಿಕ್ಕೆ ಹೊರಟಾಗ ಒತ್ತುವರಿ ಬಿಡಿಸಬಾರ್ದು ಅಂತಕ್ಕಂತ ಮನಸ್ಥಿತಿ ಇರ್ತಕ್ಕಂಥ ಜನ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ತಾವೆಲ್ಲರೂ ಕೂಡ ಇದೇ ನೆಲದಲ್ಲಿ ಏನು ಮೊನ್ನೆಷ್ಟೇ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿ ಈ ದೇಶದ ಬಾವುಟಕ್ಕೆ ಸೆಲ್ಯೂಟ್ ಹೊಡೆದು ತಾವೆಲ್ಲರೂ ಕೂಡ ಬಹಳ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ರಿ. ಸ್ವಾತಂತ್ರ್ಯ ಕಳೆದು 78 ವರ್ಷ ಆಯ್ತು. ಇವತ್ತಿಗೂ ಕೂಡ ತಮ್ಮ ಯಾರಿಗೂ ಕೂಡ ನೆಮ್ಮದಿಯಾಗಿ ಇರ್ಲಿಕ್ಕೆ ಒಂದು ಇಂಚು ಜಾಗ ಇಲ್ಲ, ಒಂದು 40-30 ಮನೆ ಇಲ್ಲ. ಇವತ್ತು 78 ವರ್ಷ ನಾವು ಮನೆಯನ್ನ ನಮ್ಮ ಹಿರಿಯರು ಪೂರ್ವಜರು ಎಲ್ಲ ಕೇಳ್ಕೊಂಡೇ ಬಂದ್ವಿ, ನಮ್ಮ ನೆಲೆ ನಿಲ್ಲಕ್ಕೊಂದು ಜಾಗ ಕೊಡಿ ಅಂತ. ಯಾರು ಕೂಡ ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಒತ್ತುವರಿ ತೆರವಿನ ಬಗ್ಗೆ ಪ್ರತಿಯೊಬ್ರು ರಾಜಕಾರಣಿಗಳಿಂದ ಹಿಡಿದು ಭೂ ಮಾಲೀಕರಿಂದ ಹಿಡಿದು ಪ್ರತಿಯೊಬ್ರು ಇವತ್ತು ಮಾತಾಡ್ತಾ ಇದ್ದಾರೆ. ಅದೇ ಜನ ಈ ಕಾಫಿ ಉದ್ಯಮೆಯನ್ನ ಕಟ್ಟಿ ಬೆಳೆಸಿ ಬೇರನ್ನ ಸುರಿಸಿ ಆ ನೆಲಕ್ಕೆ ಸುರಿಸಿದ್ರಲ್ಲ, ಆ ಜನರಿಗೆ ಇವತ್ತು ನೆಲೆ ನಿಲ್ಲಕ್ಕೊಂದು ಮನೆ ಕೊಡಿ ಅಂತ ಇವತ್ತು ಯಾರಾದ್ರೂ ಮಾತಾಡಿದ್ರ? ಯಾಕೆ ಮಾತಾಡಿಲ್ಲ? ಇವತ್ತು ಕೇಳಿದ್ರಿ, ಇವತ್ತು ಸರ್ಕಾರಿ ಜಾಗ ಇಲ್ಲ ಎಲ್ಲಿದೆ ಅಂತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯ ಮುಂದೆ ನಾವು ಕಳೆದ 15 ವರ್ಷದಿಂದ ಸೂರಿಗಾಗಿ ಸಮರ ಹೋರಾಟವನ್ನ ಮಾಡಿದ್ವಿ. ಬಹುತೇಕ ಪಂಚಾಯತಿಯಲ್ಲಿ ಒಂದೇ ಉತ್ತರ, ನಮ್ಮಲ್ಲಿ ಜಾಗ ಇಲ್ಲ ಅಂತ. ಆ ಜಾಗ ಎಲ್ಲಿದೆ ಅಂತಕ್ಕಂಥದನ್ನ ನಾವು ಕೊಟ್ಟಿದ್ವಿ. ಕೆಲವು ಪಂಚಾಯತಿಯಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ಆ ಜಾಗವನ್ನ ಗುರ್ತು ಮಾಡಿ ರಾತ್ರೋರಾತ್ರಿ ನಿವೇಶನ ರೈತರ ಗುಡಿಸಲನ್ನ ಕಟ್ಟಿ ಇವತ್ತಿಗೂ ಕೂಡ ನೆಮ್ಮದಿಯಾಗಿ ಆ ಜನ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ಪ್ರಾರಂಭ ನಮ್ಮ ಕಳಸ ತಾಲೂಕಿನ ಕೊನೆಯ ಏನು ಭಾಗ ಆಗಿರ್ತಕ್ಕಂಥ ತೋಟದೂರು ಗ್ರಾಮ ಪಂಚಾಯತಿಯಿಂದ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಈ ಹೋರಾಟ ಕಳಸ ತಾಲೂಕು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕು, ಇಡೀ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಹಂತವಾಗಿ ಎಲ್ಲ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ಮಾನ್ಯ ನಮ್ಮ ಮಡಸಣಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮೊನ್ನೆ ನಮ್ಗೆ ವರದಿ ಕೊಟ್ಟರು. ತೋಟದೂರು ಗ್ರಾಮ ಪಂಚಾಯತಿ ಕೂಡ 2 ಎಕರೆ ಜಾಗ ಇವತ್ತು ಮಂಜೂರು ಆಗಿದೆ ಅಂತಕ್ಕಂಥದ್ದನ್ನ ನಮ್ಮ ಗೆಳೆಯ ಮೋಹನ್ ಅವರು ಹೇಳಿದ್ರು. ಅದೇ ಯಾವ ಪ್ರದೇಶದಲ್ಲಿ ನಿರ್ದಿಷ್ಟವಾದ ಮಾಹಿತಿ ನಮಗಿಲ್ಲ. ನಾವು ಇವತ್ತೇನ್ ಹೇಳ್ತಾ ಇದೀವಿ, ಈ ಪ್ರತಿಭಟನೆ ಮೂಲಕ ಸ್ಥಳೀಯವಾಗಿ ಜನರಿಗೆ ಅನುಕೂಲ ಆಗಿರ್ತಕ್ಕಂಥ ಪ್ರದೇಶವನ್ನ ಗುರ್ತು ಮಾಡಿ ಆ ಭಾಗದಲ್ಲಿ ಇವತ್ತು ಅವರು ನಂಬಿರ್ತಕ್ಕಂಥದ್ದು, ಅವರಲ್ಲಿ ಯಾವ ಬಂಡವಾಳ ಕೂಡ ಇಲ್ಲ, ಅವರ ಕೈಗಳೇ ಅವರ ದುಡಿಮೆಯ ಆಧಾರ. ಆ ದುಡಿಮೆಯನ್ನ ನಂಬಿ ಬದುಕ್ತಕ್ಕಂಥ ಈ ಕೂಲಿ ಜನರಿಗೆ ಅವರ ಏನು ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದ ಅಡಿಯಲ್ಲಿ ಅವ್ರ ನಿವೇಶನ ಬೇಕು ಅಂತಕ್ಕಂಥ ಮನವಿಯನ್ನು ನಾವು ಈ ತೋಟದೂರು ಪಂಚಾಯತಿಗೆ ಸಲ್ಲಿಸ್ತಾ ಇದ್ವಿ. ಯಾಕಂದ್ರೆ ಇವತ್ತು ಬಹುತೇಕ ಇಲ್ಲಿ 24 ಎಕರೆ ಸರ್ಕಾರಿ ಕಾಫಿ ಖರಾಬು ಜಾಗ ಇದೆ. ಇವತ್ತು ಆ ಭೂಮಿ ಬೇರೆ ಯಾವುದೋ ಭೂ ಮಾಲೀಕರು ಒತ್ತುವರಿ ಮಾಡಕ್ಕಿಂತ ಮುಂಚೆ ನಮ್ ಜನರ ನಿವೇಶನ ಮತ್ತು ಅವರ ಮೂಲಭೂತ ಸಮಸ್ಯೆ ಏನಿದೆ, ಇವತ್ತು ಮಶಾನ ಆಗಿರ್ಬೋದು, ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಮೀಸಲಾಗಿರ್ತಕ್ಕಂಥ ಸಮುದಾಯ ಭವನ, ಅಂಗನವಾಡಿ, ಶಾಲೆ, ಆಟದ ಮೈದಾನ, ಇಂಥ ಮೂಲ ಉದ್ದೇಶಗಳಿಗೆ ಆ 24 ಎಕರೆಯನ್ನ ತಾವು ಗುರ್ತು ಮಾಡಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಿರ್ಣಯವನ್ನ ಮಾಡಿ ಪಂಚಾಯತಿಯಲ್ಲಿ ಕಳಿಸ್ಬೇಕು. ಉಳಿದಿರ್ತಕ್ಕಂಥದ್ದು ಮುಖಾಂತರ ನಾವು ನಮ್ಮ ಹೋರಾಟದ ಮುಖಾಂತರ ನಾವು ಮಾತಾಡ್ತೀವಿ. ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಆಗ್ಬೇಕು ಆ ಒತ್ತಾಯವನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಯಾಕೆಂದ್ರೆ ಯಾವುದೇ ಪಂಚಾಯತಿ ಒಳಗಡೆ ಇವತ್ತು ನಿರ್ಣಯವನ್ನ ಪಾಸ್ ಮಾಡಿ ಕಳಿಸ್ತಕ್ಕಂಥ ಅಧಿಕಾರ ಇದೆ. ಜಾಗವನ್ನ ಮಂಜೂರು ಮಾಡೋದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ಇದೇ ಭಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಭೂ ಮಾಲೀಕರಿಗೆ ಇವತ್ತು ಎಕರೆಗಟ್ಟಲೆ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ವಿ. ಮತ್ತು ಜಾಗ ಇಲ್ಲಂದ್ರೆ ಆ ಜಾಗನ ಬಿಡಿಸಿ ನಮ್ಮ ನಿವೇಶನ ರೈತರಿಗೆ ಕೊಡಿ ಅಂತಕ್ಕಂಥ ಬೇಡಿಕೆಗಳನ್ನ ನಾವು ಮುಂದಿನ ದಿನದಲ್ಲಿ ಇಡ್ಬಹುದು. ಅದು ಇಡ್ತೀವಿ. ಯಾಕಂದ್ರೆ ಅದು ಸರ್ಕಾರಿ ಜಾಗ. ಈಗಾಗಲೇ ಅಕ್ರಮ ಮಂಜೂರಾತಿಯಲ್ಲಿ ಆ ಭೂಮಿಯನ್ನ ಯಾರು ಹೇಗೆ ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ದೂರು ಸಮೇತ ಸಲ್ಲಿಸಿದ್ವಿ. ಇದು ನಮ್ಮ ನಿವೇಶನ ರೈತರ ಮೊದಲ ಬೇಡಿಕೆ. ಇನ್ನು ಈಗಾಗಲೇ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟವು ಮುಂದಿನ ದಿನದಲ್ಲಿ ನಡೀಬಹುದು. ಯಾಕಂದ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಸ್ತೂರಿ ರಂಗನ್ ವರದಿ, ಗಾಡ್ಗಿಲ್ ವರದಿಯ ಅಡಿಯಲ್ಲಿ ಇಡೀ ತೋಟದೂರು ಗ್ರಾಮದ ಎಲ್ಲ ಗ್ರಾಮಗಳು ಇವತ್ತು ಬರ್ತಾ ಇದಾವೆ. ಇವತ್ತು ನೀವು ವಾಸ ಮಾಡ್ತಕ್ಕಂಥ ತಲಾಂತರದಿಂದ ಮನೆ ಕಟ್ಟಿ ಇವತ್ತು 40-60 ವರ್ಷದಿಂದ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದಂತ ಬಹುತೇಕ ಮನೆಗಳು ಇವತ್ತು ಮೀಸಲು ಅರಣ್ಯದ ಅಡಿಯಲ್ಲಿ ನಾಳೆ ಒಕ್ಕಲೆಬ್ಬಿಸ್ತಕ್ಕಂಥ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ.
ಹಾಗಾಗಿ ನಮಗೆ ಕಾನೂನಿನ ಅರಿವು ಇದೆ. ಆ ಕಾನೂನನ್ನ ಎದುರಿಸಬೇಕಾದ್ರೆ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿಯ ಹೋರಾಟವನ್ನ ಮಾಡ್ಬೇಕು ಅಂತಕ್ಕಂಥ ಸಂಪೂರ್ಣ ಜ್ಞಾನ ಇಟ್ಟು ಇವತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಹೋರಾಟಕ್ಕೆ ನಾವು ಮುಂಚೂಣಿಯಲ್ಲಿ ಕೈಗೆತ್ತಿಕೊಂಡಿದ್ವಿ. ಯಾಕಂದ್ರೆ ಇವತ್ತು ಆ ದಿನ ಬರಕ್ಕಿಂತ ಮುಂಚೆ ನಾವು ಜಾಗೃತರಾಗಬೇಕಾಗಿದೆ ಇವತ್ತು. ಯಾಕಂದ್ರೆ ಇವತ್ತು ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಗ್ನಳ್ಳ, ಕವನಳ್ಳ ಈ ಗ್ರಾಮಗಳು ಏನಿದೆ ಇವತ್ತು ಸಂಪೂರ್ಣವಾಗಿ ಮೀಸಲು ಅರಣ್ಯ ವ್ಯಾಪ್ತಿಯ ಅಡಿಯಲ್ಲಿ ಬರ್ತಾ ಇದೆ. ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಇದುವರೆಗೂ ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ. ಆದ್ರೆ ಪಂಚಾಯತಿಗೆ ಕಂದಾಯ ಕಟ್ಟಿದ್ದಾರೆ. ಇವತ್ತು 40 ವರ್ಷ 30 ವರ್ಷದಿಂದ ಪಂಚಾಯತಿಗೆ ಕಂದಾಯವನ್ನ ಕಟ್ಟಿ ಜೀವನವನ್ನ ಸಾಗಿಸ್ತಾ ಇದ್ರು. ಸರ್ಕಾರದಿಂದ ಯಾವ ಜಾಗಕ್ಕೂ ಇವತ್ತು ಅಧಿಕೃತವಾದ ದಾಖಲಾತಿಗಳು ಇಲ್ಲ. ಇವತ್ತು ನಾಳೆ ಎಲ್ಲಾದ್ರೂ ಕಸ್ತೂರಿ ರಂಗನ್ ಜಾರಿ ಆದ್ರೆ, ನಾಳೆ ಎಲ್ಲಾದ್ರೂ ಕಸ್ತೂರಿ ರಂಗನ್ ವರದಿ ಜಾರಿ ಆದ್ರೆ ಈ ಜನ ಇವತ್ತು ಏನು ತೋಟದೂರು ಪಂಚಾಯತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಪ್ರತಿಯೊಬ್ರು ಕೂಡ ಇಲ್ಲಿಂದ ಒಕ್ಕಲೆಬ್ಬಿ ಬೇರೆ ಕಡೆ ಇವತ್ತು ಹೋಗ್ಬೇಕಾದಂತ ಅನಿವಾರ್ಯ ಈಗಾಗಲೇ ಒದಗಿ ಬಂದಿದೆ. ಈಗಾಗಲೇ ಕರ್ನಾಟಕ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಇನ್ನೂ ಕೂಡ ಏನು ದಾಖಲಾತಿಯನ್ನ ಸಂಗ್ರಹಿಸಿ ಕೋರ್ಟಿಗೆ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ. ಆದ್ರೆ ನಮ್ಮ ಪಕ್ಕದ ರಾಜ್ಯ ಕೇರಳ, ಅಲ್ಲಿಯ ಸರ್ಕಾರಕ್ಕಿಂತ ಮುಂಚಿತವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಂಚಾಯಿತಿ ಇವತ್ತು ಏನು ಅಲ್ಲಿ ಜನವಸತಿ ಪ್ರದೇಶಗಳನ್ನ ಗುರ್ತು ಮಾಡಿ, ಅಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳನ್ನ ಗುರ್ತು ಮಾಡಿ, ಅಲ್ಲಿರ್ತಕ್ಕಂಥ ಏನು ನಿಜವಾದ ಆ ಕಸ್ತೂರಿ ರಂಗನ್ ವರದಿಯಲ್ಲಿ ಬರ್ತಕ್ಕಂಥ ಪ್ರದೇಶವನ್ನ ಗುರ್ತು ಮಾಡಿ ಆ ಜನವಸತಿ ಪ್ರದೇಶವನ್ನ ಕೈ ಬಿಟ್ಟು ಅದ್ರ ಬದಲಾಗಿ ಸರ್ಕಾರ ಬೇರೆ ಜಮೀನನ್ನ ಕೊಡ್ಬೇಕು, ಆ ವಸತಿ ಪ್ರದೇಶವನ್ನ ಆ ಜನರಿಗೆ ಬಿಟ್ಟು ಕೊಡ್ಬೇಕಂತಕ್ಕಂಥ ನಿರ್ಣಯವನ್ನ ಪಾಸ್ ಮಾಡಿ ಆ ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತಿಗಳು ಬರ್ತವೆ ಆ ಎಲ್ಲ ಗ್ರಾಮ ಪಂಚಾಯತಿಗಳು ಒಂದು ನಿರ್ಣಯವನ್ನ ಪಾಸ್ ಮಾಡಿ ಅದನ್ನ ಸಂಬಂಧಪಟ್ಟ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತೇನಿದೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಹಾಕ್ತಾರೆ. ಆ ಎಲ್ಲ ಗ್ರಾಮ ಪಂಚಾಯತಿಯ ಗ್ರಾಮಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನ ಕೊಟ್ಟು ಆ ಜನವಸತಿ ಪ್ರದೇಶವನ್ನ ಬಿಟ್ಟು ಉಳಿದಿರ್ತಕ್ಕಂಥ ಪ್ರದೇಶವನ್ನ ಕಸ್ತೂರಿ ರಂಗನ್ ವರದಿಯಲ್ಲಿ ತಗೊಬನ್ನಿ ಮತ್ತು ಆ ಜನವಸತಿ ಪ್ರದೇಶದ ಬದಲಾಗಿ ಸರ್ಕಾರ ಬೇರೆ ಜಮೀನು ಕೊಡ್ಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದ ಆದೇಶವನ್ನ ಕೊಡ್ತು. ಆ ಭಾಗದ ಆ ಕಾನೂನುಗಳನ್ನ ಅಧ್ಯಯನ ಮಾಡಿ ಇವತ್ತು ನಾವು ಕೂಡ ಇಲ್ಲಿ ಒತ್ತಾಯ ಮಾಡ್ತಿದೀವಿ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮಗಳು ಇವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ಈಗಾಗಲೇ ಬಹುತೇಕ ಮೀಸಲು ಅರಣ್ಯ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನ ನಮ್ಮ ಸರ್ಕಾರದ ವರದಿಗಳು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮೊನ್ನೆಷ್ಟೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಗ್ರಾಮದ ಎಲ್ಲ ಪ್ರದೇಶಗಳು ಬರೋದ್ರಿಂದ ಅದನ್ನ ಇವತ್ತಲ್ಲ ನಾಳೆ ಆದ್ರೂ ಒಕ್ಕಲೆಬ್ಬಿಸತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ 3 ಎಕರೆ ಏನು 3 ಎಕರೆಗಿಂತ ಒಳಗೆ ನಾವು ಒಕ್ಕಲೆಬ್ಬಿಸೋದಿಲ್ಲ ಅಂತಕ್ಕಂಥ ಆದೇಶವನ್ನ ಕೊಟ್ಟಿದೆ. ಆದ್ರೆ ಇವತ್ತು ಕೋರ್ಟ್ ಅದನ್ನ ಕೇಳ್ಬೇಕಲ್ಲ, ಕಾನೂನು ಅದನ್ನ ಕೇಳ್ಬೇಕಲ್ಲ. ಕಾನೂನಿನ ತಿಳುವಳಿಕೆ ಇದ್ದಂತ ಜನ ಈ ದೇಶದ ನ್ಯಾಯಾಲಯಗಳಿಗೆ ಇವತ್ತು ಸರಿಯಾದ ಮಾಹಿತಿಯನ್ನ ಕೊಡ್ಬೇಕಾಗಿದೆ. ಹಾಗಾಗಿ ನಾವು ತೋಟದೂರು ಪಂಚಾಯತಿಗೆ ಇವತ್ತು ನಮ್ಮ ಬೇಡಿಕೆಯನ್ನ ನಾವು ಇಡ್ತಾ ಇದ್ವಿ. ಈ ಭಾಗದಲ್ಲಿ ಈಗಾಗಲೇ ಮನೆಯನ್ನ ಕಟ್ಕೊಂಡು ಹಕ್ಕುಪತ್ರ ಇಲ್ಲದೆ 30-40 ವರ್ಷದಿಂದ ವಾಸ ಮಾಡ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಸಿಕ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಪಂಚಾಯಿತಿ ಜನವಸತಿ ಪ್ರದೇಶಗಳು ಗುರ್ತು ಮಾಡಿ ಇಷ್ಟು ವರ್ಷದಿಂದ ಅವರು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಒಂದು ನಿರ್ಣಯವನ್ನ ಕಳಿಸ್ಬೇಕು. ಸಂಬಂಧಪಟ್ಟ ತಹಸೀಲ್ದಾರಿಗೋ ಜಿಲ್ಲಾಧಿಕಾರಿಗೋ ಮನವಿಯನ್ನ ಇಲ್ಲಿಯ ಪಂಚಾಯಿತಿಯ ನಿರ್ಣಯವನ್ನ ಕಳಿಸಿ ವಿಶೇಷವಾಗಿ ಈ ಜನರ ಬಗ್ಗೆ ಪ್ರೀತಿ ತೋರ್ಬೇಕು. ಯಾಕಂದ್ರೆ ಅವರು ದುಡಿಮೆಯನ್ನ ನಂಬಿ 60 ವರ್ಷ 70 ವರ್ಷ ಈ ನೆಲಕ್ಕೆ ಬೇರನ್ನ ಸುರಿಸಿದವರು. ಹಾಗಾಗಿ ಆ ನೆಮ್ಮದಿಗಾಗಿ ಅವರ ನೆಮ್ಮದಿಗಾಗಿ ಈ ಪಂಚಾಯಿತಿಯ ಗ್ರಾಮಗಳನ್ನ ಉಳಿಸ್ಲಿಕ್ಕಾಗಿ ಇವತ್ತು ಪಂಚಾಯಿತಿ ನಿರ್ಣಯ ತೆಗೆದುಕೊಳ್ಬೇಕು. ಇಲ್ಲಿರ್ತಕ್ಕಂಥ ಜನರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಪಂಚಾಯಿತಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ವಿ. ಬಂಧುಗಳೇ, ಈಗಾಗಲೇ ನಾವು ಸರ್ಕಾರಕ್ಕೆ ನಮ್ಮ ಪಂಚಾಯಿತಿಯ ಅಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಕೊಡ್ತಾ ಇದೀವಿ. ಪ್ರತಿ ಗ್ರಾಮ ಪಂಚಾಯಿತಿಯ ವರದಿಗಳನ್ನ ಈಗಾಗಲೇ ನಾವು ಕೈಗೆತ್ಕೊಂಡಿದ್ವಿ. ಈ ನಮ್ಮ ಕಳಸ ಮತ್ತು ಮೂಡಿಗೆರೆ ತಾಲೂಕಿನಲ್ಲಿ ಸುಮಾರು 40ರಿಂದ 45 ಸಾವಿರ ಜನ ಇವತ್ತು ನಿವೇಶನ ಇಲ್ಲದೆ ನಿವೇಶನ ರಹಿತರಾಗಿ ಇವತ್ತು ಬದುಕನ್ನ ಸಾಗಿಸ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಎಸ್ಟೇಟ್ ನ ಕೂಲಿ ಲೈನ್ಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಿ. ಇವತ್ತು ತಮ್ಮ ದುಡಿಮೆಯ ಭಾಗವನ್ನ ಏನು ಇವತ್ತು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಬಾಡಿಗೆಗಾಗಿ ಇವತ್ತು ವ್ಯಯ ಮಾಡ್ತಾ ಇದ್ದೀರಿ. ಈ ದೇಶದ ವ್ಯವಸ್ಥೆಯಲ್ಲಿ ತಾವು ಕೂಡ ಮತದಾನ ಮಾಡ್ತಕ್ಕಂಥ ಹಕ್ಕು ಇದೆ. ತಾವು ಕೂಡ ಈ ದೇಶದ ಪ್ರಜೆಗಳು ತಾವು ಏನು ಇವತ್ತು ದುಡಿಮೆ ಮಾಡಿ ಇನ್ನೊಬ್ಬರ ಜೀವನವನ್ನ ಸಾಗಿಸ್ತಾ ಇದ್ದೀರಿ. ತಮ್ಮ ಬದುಕನ್ನ ನರಕ ಮಾಡಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದೆ. ತಾವೆಲ್ಲರೂ ಕೂಡ ಮನೆಯನ್ನ ಹೊಂದ್ಬೇಕು ಅಂತಕ್ಕಂಥ ಆಸೆ ತಮ್ಮೆಲ್ರಿಗೂ ಕೂಡ ಇದೆ. ಸುಮಾರು ಏನು ಇವತ್ತು 78 ವರ್ಷ ಕಳೆದ್ರು ಕೂಡ
ಯಾವ ಜನಪ್ರತಿನಿಧಿಗಳು ಕೂಡ ನಿಮ್ಮ ಮನವಿಯನ್ನ ಕೇಳಲಿಲ್ಲ, ನಿಮ್ಮ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಲಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಹೋರಾಟದ ಮುಖಾಂತರ ಆ ಬೇಡಿಕೆಗಳನ್ನ ಈಡೇರಿಸಲಿಕ್ಕಾಗಿ ಇವತ್ತು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ತಾತ್ವಿಕ ಪರಿಹಾರಕ್ಕೆ ಇವತ್ತು ಮಾರ್ಗವನ್ನ ಹುಡುಕಿಕೊಡುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಆ ಹೋರಾಟದ ಮೇಲೆ ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗಿ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಇವತ್ತೇನು ತಾವು ಈಗಾಗಲೇ ಪಂಚಾಯಿತಿಯಲ್ಲಿ ತೋಟದೂರು ಪಂಚಾಯಿತಿಯಲ್ಲಿ 77 ಜನ ನಿವೇಶನ ರಹಿತರ ಪಟ್ಟಿಯನ್ನ ಗುರುತು ಮಾಡಿದ್ದಾರೆ. ನಾವು ಈಗಾಗಲೇ ಆ 77 ಜನ ಇಲ್ಲ, ಈಗಾಗಲೇ ಆ ನೋಂದಾಯಿತ ಅರ್ಜಿ ಏನಿದೆ ಇವತ್ತು ಅದು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ನಲ್ಲಿ ನೋಂದಾವಣೆ ಆಗಿರ್ತಕ್ಕಂಥ ಅರ್ಜಿಗಳು ಬರೀ ಇನ್ನೂ ಕೂಡ ಬಹುತೇಕ ಜನ ಹೊರಗಿದ್ದಾರೆ. ನಾವು ಇವತ್ತೇನ್ ಹೇಳ್ತಾ ಇದ್ದೀವಿ, ಈ ಭಾಗದ ಎಲ್ಲ ಬಡವರಿಗೆ ನಿವೇಶನ ಸಿಗ್ಬೇಕು, ಅದು ಪಕ್ಷಾತೀತವಾಗಿ. ಆತ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಅಥವಾ JDS ಇರ್ಲಿ, ಕಮ್ಯುನಿಸ್ಟ್ ಇರ್ಲಿ, ಅವರೆಲ್ಲರೂ ಕೂಡ ಬಡವರು. ಇವತ್ತು ಅವ್ರು ಯಾರಿಗೂ ಕೂಡ ನಿವೇಶನವನ್ನ ಪಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತವ್ರನ್ನೆಲ್ಲ ಗುರ್ತು ಮಾಡಿ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಳೆದ ವಾರದಿಂದ ನಿವೇಶನ ರೈತರ ಪಟ್ಟಿಯನ್ನು ನೋಂದಣಿ ಮಾಡ್ಲಿಕ್ಕೆ ಈಗಾಗಲೇ ವೆಬ್ಸೈಟ್ ನ ಓಪನ್ ಆಗಿದೆ. ಇವತ್ತು ತಾವೆಲ್ಲರೂ ಕೂಡ ಯಾರು ಇವತ್ತು ಅರ್ಜಿ ಹಾಕಿಲ್ಲ ಅಂತವು ಪ್ರತಿಯೊಬ್ರು ಕೂಡ ತಮ್ಮ ಮೂಲ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಒಂದು ಫೋಟೋ ಮತ್ತು ನಿಮ್ಮ ಎಲ್ಲ ದಾಖಲಾತಿಗಳನ್ನ ಸಂಬಂಧಪಟ್ಟ ಪಂಚಾಯಿತಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಫಾರ್ಮೆಟ್ ಏನಿದೆ ಇವತ್ತು ಅದರ ಅಡಿಯಲ್ಲಿ ಅರ್ಜಿ ಹಾಕಿ ನೋಂದಣಿ ಮಾಡ್ಕೋಬೇಕು. ಕೇವಲ 77 ಜನ ನಿವೇಶನ ರೈತರಲ್ಲ, ಬಹಳ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ. ಇನ್ನ ಬಹುತೇಕ ಜನರಿಗೆ ಅದರ ಮಾಹಿತಿ ಇಲ್ಲ, ಹಾಗಾಗಿ ಅರ್ಜಿಯನ್ನ ಹಾಕಿಲ್ಲ. ಅಂತ ಜನರನ್ನ ಗುರ್ತು ಮಾಡಿ ಕನಿಷ್ಠ ಪಕ್ಷ ಮನೆ ಇಲ್ಲದೆ ಇರ್ತಕ್ಕಂಥ, ಜೀವನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ, ಎಸ್ಟೇಟ್ ನ ಕೂಲಿ ಲೈನ್ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರನ್ನ ತಾವು ಗುರ್ತು ಮಾಡಿ ಅವ್ರನ್ನ ಅರ್ಜಿ ಹಾಕ್ಸ್ಬೇಕು. ಅವರೆಲ್ಲರೂ ಕೂಡ ತಮ್ಮ ರೀತಿ ಬಡವರು, ಇವತ್ತು ಒಂದು ಸೈಟ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ದುಡಿಮೆಯ ಭಾಗವನ್ನ ಅವ್ರ ಮಕ್ಕಳ ಶಿಕ್ಷಣಕ್ಕೋ ಆರೋಗ್ಯಕ್ಕೋ ಇತರ ವ್ಯರ್ಥ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಹತ್ರ ಒಂದು ಸೈಟ್ ಪಡಿಲಿಕ್ಕೆ ಇವತ್ತು ಲಕ್ಷಗಟ್ಟಲೆ ಹಣ ಬೇಕು. ಅಂತ ಲಕ್ಷಗಟ್ಟಲೆ ಹಣ ಇಲ್ಲದೆ ಇವತ್ತು ಕೂಲಿ ಲೈನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ನಿವೇಶನ ಸಿಗ್ಬೇಕಾದ್ರೆ ತಾವು ಅವರಲ್ಲಿ ಪ್ರಜ್ಞೆಯನ್ನ ಮೂಡಿಸ್ಬೇಕು. ಅವರಲ್ಲಿರ್ತಕ್ಕಂಥ ಏನು ಜ್ಞಾನದ ಕೊರತೆ ಇದೆ ಅದನ್ನ ತುಂಬಬೇಕು. ಅವರೆಲ್ಲರ ಹತ್ರ ಅರ್ಜಿ ಹಾಕ್ಸಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇನ್ನ ಹೆಚ್ಚು ನಿವೇಶನ ರೈತರ ಸಂಖ್ಯೆಯನ್ನ ಇನ್ನ ಕೂಡ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಒಂದ್ಸಲ ನಿವೇಶನ ರೈತರ ಪಟ್ಟಿ ಆಗಿ ಫೈನಲ್ ಆಗಿ ಸೈಟ್ ಅಪ್ರೂವಲ್ ಆದ್ಮೇಲೆ ಮತ್ತೆ ಪದೇ ಪದೇ ಸೈಟ್ ಅನ್ನ ನಿಮ್ಗೆ ಯಾವುದೇ ಅಧಿಕಾರಿಗಳು ಕೂಡ ಮಾಡೋದಿಲ್ಲ. ಹಾಗಾಗಿ ಮಾಡಿದಾಗ ಈಗಾಗಲೇ ನಾವು ಎಲ್ಲೆಲ್ಲಿ ಜಾಗ ಇದೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಪಂಚಾಯತ್ಗೆ ಹೇಳ್ತೀವಿ. ಯಾಕಂದ್ರೆ ಮೇತಿಖಾನ್ ಅವ್ರಿಗೆ ಅಲ್ಲೇ ಸ್ಥಳೀಯವಾಗಿ 57 ಸರ್ವೆ ನಂಬರ್, ತೋಟದೂರಿನ 57 ಸರ್ವೆ ನಂಬರ್ ಅಲ್ಲಿ ನಿಮ್ಮ ತೋಟದ ಪಕ್ಕದಲ್ಲಿ 24 ಎಕರೆ ಕಾಫಿ ಖರಾಬ್, ಸರ್ಕಾರಿ ಕಾಫಿ ಖರಾಬ್ ಜಾಗ ಇದೆ. ಇವತ್ತು ಅದನ್ನ ಸರ್ವೆಗೆ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿದ್ರೆ ಮೇತಿಖಾನ್ ಅವರಿಗೆ ಅಲ್ಲಿ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಗ್ರಾಮದ ಜನರಿಗೆ ಅಲ್ಲೇ ಕೊಡ್ಬೋದು ಸೈಟ್. ನಾಳೆ ನೀವು ಕೂಡ ಅದೇ ಎಸ್ಟೇಟ್ಗೆ ಈಗಾಗಲೇ ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅದೇ ಎಸ್ಟೇಟ್ ಅಲ್ಲಿ ನೀವು ಕೆಲಸವನ್ನ ಮಾಡಬಹುದು. ಎಲ್ಲಾದ್ರೂ ಬೇರೆ ಕಡೆ ಕೊಟ್ರೆ ಅಲ್ಲಿಂದ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಬರ್ಬೇಕಾಗುತ್ತೆ. ಈಗಾಗಲೇ ಅಲ್ಲಿ ಪಟ್ಟಿಗಿರ್ತಕ್ಕಂಥ ಜನ PF, ESI ಎಲ್ಲ ಸೌಲಭ್ಯ ಇರ್ತಕ್ಕಂಥ ಜನ ಅದೆಲ್ಲವನ್ನ ಬಿಟ್ಟು ನೀವು ಹೊರಗಡೆ ಬರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಹೊಸದಾಗಿ ನಿಮ್ಮ ಹೊಸ ಜೀವನವನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ. ಹಾಗಾಗಿ ಅಂತಹ ಸಮಸ್ಯೆಗಳಿದ್ದಾಗ ಅಂತ ಎಲ್ಲಿ ಜಾಗ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಅಧಿಕಾರಿಗಳಿಗೆ ಕೊಡ್ತೀವಿ. ಮತ್ತು ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲಿ ಸರ್ಕಾರಿ ಜಾಗ ಇವತ್ತು ಅಕ್ರಮವಾಗಿ ಮಂಜೂರು ಮಾಡಿಕೊಂಡು ಈಗಾಗಲೇ ಸರ್ಕಾರ ಅದನ್ನ ವಜಾ ಮಾಡಿದೆ ಅಂತ ಪಟ್ಟಿಯನ್ನು ಬೇಕಾದ್ರೆ ನಾವು ಅಧಿಕಾರಿಗಳಿಗೆ ಕೊಡ್ತೀವಿ. ಯಾಕೆ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ಪಟ್ಟಣ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಅನುಕೂಲ ಆಗ್ಬೇಕು. ಹಾಗಾಗಿ ಅಂತ ಪ್ರದೇಶದ ಮಾಹಿತಿಯನ್ನ ಕೂಡ ನಾವು ಅಧಿಕಾರಿಗಳಿಗೆ ಕೊಟ್ಟು ಇದನ್ನ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿಕೊಡಿ. ಇಲ್ಲಿರ್ತಕ್ಕಂಥ ಈ ಎಲ್ಲಾ ಜಾಗಗಳು ಸರ್ವೆ ಆಗ್ಲಿ. ಯಾಕಂದ್ರೆ ಇಲ್ಲಿ ಬಹಳ ನಾನು ನೋಡಿದೆ ಇವತ್ತು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಹೈಸ್ಕೂಲ್ ಇದೆ. ಯಾವ ಬಹಳ ಕುಗ್ರಾಮದಲ್ಲಿ ಒಂದು ಹೈಸ್ಕೂಲ್ ಇದ್ರೂ ಕೂಡ ಅಲ್ಲಿ ಕ್ರೀಡಾಂಗಣ ಇಲ್ಲ. ಇವತ್ತು ಒಂದು ಕ್ರೀಡಾಂಗಣ ಬೇಕಂದ್ರೆ ಇವತ್ತು 400 ಮೀಟರ್ ಟ್ರ್ಯಾಕ್ ಬೇಕಂದ್ರೂ ಇವತ್ತು 4 ಎಕರೆ 5 ಎಕರೆ ಜಾಗ ಬೇಕು. ಇಲ್ಲಿ ಬರೀ ಬಿಲ್ಡಿಂಗ್ ಕಟ್ಟಿ ನಮ್ಮ ಮಕ್ಕಳಿಗೆ ಕೇವಲ 4 ಗೋಡೆಗಳ ಮಧ್ಯೆ ಶಿಕ್ಷಣವನ್ನು ಕಲಿಸ್ತಾ ಇದ್ದೀವಿ. ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಮಕ್ಕಳು ಕೂಡ ಇವತ್ತು ಈ ದೇಶದ ಕ್ರೀಡೆಗಳಲ್ಲಿ ಒಲಿಂಪಿಕ್ಸ್ ಗಳಲ್ಲಿ ಭಾಗವಹಿಸಬೇಕಾದ್ರೆ ಅವರಲ್ಲೂ ಕೂಡ ಗ್ರಾಮೀಣ ಮಟ್ಟದಲ್ಲೂ ಕೂಡ ಪ್ರತಿಭೆ ಇದೆ. ಅದಕ್ಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕಾಗಿದೆ. ಹಾಗಾಗಿ ಆ ಕೆಲಸವನ್ನ ಮಾಡ್ಬೇಕಾದ್ರೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕು ಮತ್ತು ಸರಿಯಾದ ವ್ಯವಸ್ಥೆ ಇರಬೇಕು. ಕೊನೆಯ ಪಕ್ಷ ಆ ಶಾಲಾ ಮುಂದೆ ಒಂದು 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಮೈದಾನ ಆದ್ರೂ ಬೇಕು.
ಅಂತ ಯಾವುದೇ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಅಂತ ವ್ಯವಸ್ಥೆಗಳನ್ನ ಕೂಡ ನಾವು ಇವತ್ತು ಗುರ್ತು ಮಾಡಿ ಪಂಚಾಯತಿ ತಿಳಿಸ್ತೀವಿ. ಈಗಾಗಲೇ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಈ ಗ್ರಾಮ ಪಂಚಾಯತಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ತನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇಂಕ್ವಿಲಾಬ್ ಜಿಂದಾಬಾದ್. ಶೆಟ್ರು ಮಾತಾಡಿ, ಆಯ್ತು ನೀವೇ ಮಾತಾಡಿ. ಮಾತಾಡಿದರೆ ಅದೇ ರೀತಿ ಭಾರತ ಬಂಧುತ್ವದ ನಾಗದೇಶದ ಲಕ್ಷ್ಮಣ ಆಚಾರ್ಯ ಬಂದು ಅವರು ಕೂಡ ಹೋರಾಟಗಳನ್ನು ಉದ್ದೇಶಿಸಿ ಅವರು ಕೂಡ ಮಾತಾಡಿದ್ದಾರೆ. ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗಡೆ ನಿವೇಶನ ಜಾಗೃತಪಡಿಸ್ತಕ್ಕಂಥದ್ದು, ಹಾಗೇನೆ ಅಧಿಕಾರಿಗಳನ್ನ ತಟ್ಟಿ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿತ್ತು ಸ್ನೇಹಿತರೆ. ಅದ್ರ ಭಾಗವಾಗಿ ಸ್ವಲ್ಪ ಅಧಿಕಾರಿಗಳು ಮೊಗ್ಲನ್ನ ಆ ಕಡೆ ಈ ಕಡೆ ಮೊಗ್ಸಾಡಿದ್ರು. ಒಂದಿವ್ಸ ಬಹಳ ತೀವ್ರತರದ ಹೋರಾಟ ತಿರುಗುತ್ತೆ ಅಂತ ಗೊತ್ತಾದ ಹಿನ್ನೆಲೆ ಒಳಗಡೆ ಒಂದಿವ್ಸ ಸರ್ಕಾರಿ ಎಲ್ಲೆಲ್ಲಿ ಗೋಮಳ ಇದಾವೆ, ಎಲ್ಲೆಲ್ಲಿ ಕಂದಾಯ ಭೂಮಿ ಇದೆ ಅಂತ ಭೂಮಿಯನ್ನ ಗುರ್ತು ಮಾಡ್ತಕ್ಕಂಥ ಕೆಲಸ ಕೆಲವು ಪಂಚಾಯತ್ ಒಳಗಡೆ ನಡೆದಿದೆ. ಹಾಗಂತ ಎಲ್ಲವೂ ಆಗಿಲ್ಲ. 29 ಗ್ರಾಮ ಪಂಚಾಯತ್ ಎಲ್ಲವೂ ಆಗಿಲ್ಲ, ಕೆಲವು ಏರಿಯಾದಲ್ಲಿ ಆಗಿದೆ. ಎಲ್ಲೆಲ್ಲಿ ನಮ್ಮ ಸಂಘಟನೆ ಸ್ಟ್ರಾಂಗ್ ಇದ್ದು ಹೋರಾಟದ ತೀವ್ರತೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದ ಹಿನ್ನೆಲೆ ಒಳಗಡೆ ಒಂದಿಷ್ಟು ಅದ್ರ ಬಗ್ಗೆ ಪೂರಕವಾದ ಕೆಲಸಗಳು ಆಗಿದಾವೆ. ಆದ್ರೆ ಗುರ್ತು ಮಾಡಿರ್ತಕ್ಕಂಥ ಜಾಗದಲ್ಲಿ ಬಹುತೇಕ ಜಾಗದಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಅಲ್ಲಿರ್ತಕ್ಕಂಥ ನಡುತೋಪನ ಏನು ಬೆಳೆದಿದ್ರು, ಅಕೇಶಿಯ ಮರಗಳನ್ನ ಬೆಳೆದಿದ್ರು, ಅವನ್ನ ಕಡಿದು ಖಾಲಿ ಮಾಡಿ ಆ ನಿವೇಶನ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ಇದೆ. ಕೆಲ ಜಾಗದಲ್ಲಿ ಕಡಿದಿದ್ದಾರೆ. ಈ ತರದೆಲ್ಲ ಒಂದು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ. ಇದು ಅರಣ್ಯ ಮತ್ತು ಕಂದಾಯ ಇಲಾಖೆ ಒಳಗೆ ಇರ್ತಕ್ಕಂಥ ತಾರತಮ್ಯ ಇದು. ಅದ್ರ ಜೊತೆಗೆ ರಾಜಕೀಯ ಹಿತಾಸಕ್ತಿನೂ ಕೂಡ ಬಹಳ ಇದೆ. ಹಿಂದೆ ಇದ್ದಂತ ಸರ್ಕಾರಗಳು, ಜನಪ್ರತಿನಿಧಿಗಳು, ಇವತ್ತು ತಾಲೂಕಿಯ ರಾಜಕೀಯ ಒಂದು ವ್ಯವಸ್ಥೆ ಬದಲಾಗಿದೆ. ಈ ಕ್ಷೇತ್ರದ ಶಾಸಕರು ಕೂಡ ಬದಲಾಗಿದ್ದಾರೆ. ಆದ್ರೆ ಅಧಿಕಾರಿಗಳ ಮನಸ್ಥಿತಿ ಬದಲಾಗಿಲ್ಲ. ಇವತ್ತು ಏನಾಗಿದೆ ಅಂದ್ರೆ ನಾಯಿ ಬಾಲವನ್ನ ಅಲ್ಲಾಡಿಸ್ಬೇಕು, ಬಾಲ ನಾಯಿ ಅಲ್ಲಾಡಿಸ್ತಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಅಲ್ಲಾಡಿಸ್ತಿದ್ದಾರೆ, ಜನಪ್ರತಿನಿಧಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ವಾಸ್ತುಸ್ಥಿತಿ. ಹಾಗಾಗಿ ಸ್ನೇಹಿತರೆ, ನಾವು ಮತ್ತೆ ತಿರ್ಗಾ ನಾವು ಇಷ್ಟು ದಿನ ಕಾದ್ ನೋಡಿದ್ವಿ. ಆಮೇಲೆ ಕೆಲವಾದ ಕಾರಣಗಳನ್ನು ಇತ್ತು. ಈ ಹೋರಾಟ ತೀವ್ರತೆಯನ್ನ ನಾವು ಜಾಸ್ತಿ ಮಾಡಿಸೋದಕ್ಕೆ ಹಲವಾದ ಕಾರಣಗಳಿತ್ತು. ಒಂದು 2019ರಿಂದ 2022ರವರೆಗೂ ಕೊರೋನಾ ವೈರಸ್ ಇಡೀ ದೇಶವನ್ನ ವ್ಯಾಪಿಸಿತು. ಅವಾಗ ಎಲ್ಲೂ ಕೂಡ ನಾವು ಹೋರಾಟ ಮಾಡಕ್ ಆಗ್ಲಿಲ್ಲ, ಎಲ್ಲೂ ಜನ ಒಗ್ಗೂಡಕ್ ಆಗ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗಿತ್ತು. ಆ ನಂತರ ರಾಜಕೀಯದ ಬದಲಾದ ವ್ಯವಸ್ಥೆ ಒಳಗಡೆ ಏನಾದ್ರೂ ಒಂದಿಷ್ಟು ಜನಪ್ರತಿನಿಧಿಗಳ ಬಗ್ಗೆ ಕಾಳಜಿ ವಹಿಸಿ ನಿವೇಶನ ರೈತರಿಗೆ ಭೂಮಿ ಕೊಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮನ್ನ ಕಾಡ್ತಾ ಇತ್ತು. ಬಟ್ ಅದಾಗಿಲ್ಲ. ಅದಕ್ಕೋಸ್ಕರ ಮತ್ತೆ ನಾವು ಇವತ್ತು ನಿಮ್ಮ ತೋಡೂರು ಗ್ರಾಮ ಪಂಚಾಯತಿಂದ ಶುರು ಮಾಡಿದೀವಿ. ಇವತ್ತು ಗ್ರಾಮ ಪಂಚಾಯತಿ ತೋಡೂರು ಗ್ರಾಮ ಪಂಚಾಯತಿಲಿ ಮೊದಲ ಘೋಷಣೆ ಇವತ್ತು ಸ್ಟಾರ್ಟ್ ಆಗಿದೆ. 3ನೇ ತಾರೀಕು ಮತ್ತು 9ನೇ ತಾರೀಕು, 3ನೇ ತಾರೀಕು ಹೊರನಾಡಲ್ಲಿ ಗೆಳೆಯರು ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂಬಂಧಪಟ್ಟಂಗೆ 9ನೇ ತಾರೀಕು ಕಳಸ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಯಾರಿ ನಡೀತಾ ಇದೆ. ಅವ್ರು ಮುಗಿದ ನಂತರ ಮತ್ತೆ ಉಳಿದ ಗ್ರಾಮ ಪಂಚಾಯತಿನ ಮತ್ತೆ ನಾವು ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಉಳಿದಕ್ಕೂ ಕೂಡ ಪ್ಲಾನ್ ಮಾಡ್ತೀವಿ. ಒಂದು ಸ್ನೇಹಿತರೆ, ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಒಂದು ಸುಮ್ಮನೆ ಕೂತ್ರೆ ಇವರು ಭೂಮಿ ಹಂಚೋದಿಲ್ಲ. ಭೂಮಿ ಹಂಚೋದವ್ರೆ ನೀವೇನು 5 ಎಕರೆ 10 ಎಕರೆ ಕೇಳ್ತಾ ಇಲ್ಲ. ಇಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ರಮೇಶ್ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಅದನ್ನ ಕೆಲವು ನಿಮಗೆ ವಿಚಾರ ಏನು ಒತ್ತುವರಿ ವಿಚಾರಗಳನ್ನ ಏನು ತಂದಿಟ್ಟಿದ್ದಾರೆ, ಅದನ್ನ ಬಿಚ್ಚಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದು ಇವತ್ತು ಒಂದು ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಭೂಮಿ ಹೋಗ್ತಿರೋದು ಮೇಲ್ಮಟ್ಟ ಇರೋದು 1 ಎಕರೆ 3 ಎಕರೆ ಒಳಗಡೆ ಇರ್ತಕ್ಕಂಥವರಿಗೆ ಯಾರಿಗೂ ತೊಂದರೆ ಆಗಲ್ಲ. ನೀವು ಭಯ ಬೀಳ್ಬೇಕಂತ ಅವಶ್ಯಕತೆನೇ ಇಲ್ಲ. ಫಾರೆಸ್ಟ್ ಲ್ಯಾಂಡ್ ಆಗ್ಲಿ, ಗೋಮಾಳ ಆಗ್ಲಿ, ಯಾವುದೇ ಭೂಮಿ ಆಗ್ಲಿ, ಸಣ್ಣ ರೈತರು 1ರಿಂದ 3ವರೆಗೆ ಆಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದ್ರ ಮಾನದಂಡ ಇರೋದೇ 438. 438 ಯಾರ್ಯಾರು ಕೃಷಿ ಮಾಡ್ಕೊಂಡು ಇವತ್ತು ಮಾಡಿದಿರಿ ಅಂತವರಿಗೆ ತೊಂದರೆ ಆಗಲ್ಲ. ಯಾರು ಆಸೆಗಿನ ದುರಾಸೆ ಮಾಡ್ಕೊಂಡು 50 ಎಕರೆ ಇದ್ದು ಮತ್ತೊಂದು 50 ಎಕರೆ ಒತ್ತು ಮಾಡಿರ್ತಕ್ಕಂಥವ್ರು ಇದಾರೆ, ಅವ್ರಿಗೆ ತೊಂದರೆ ಆಗ್ಬೋದು. ಈಗ ಸರ್ಕಾರನ ಬಹಳ ಅದ್ರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ನಾವು ಯಾರಿಗೂ ಸಣ್ಣರಿಗೆ ತೊಂದರೆ ಕೊಡಲ್ಲ, ಯಾರು ಭಯ ಬೀಳ್ಬೇಕಾಗಿದ್ದಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದೆ. ಈಗ ನಮಗ್ ಬೇಕಾಗಿರೋದೇನು? ನಾವು ಮೊದಲನೇದಾಗಿ ನಿವೇಶನ ಬೇಕು ನಮಗೆ. ನಾವು ಕೂಲಿ ಲೈನಲ್ಲಿ ಬಹಳ ವರ್ಷ ಜೀವನ ಕಳೆಯಕ್ಕಾಗಲ್ಲ. ಹಾಗಾಗಿ ನಮಗೆ ತೋಡದೂರು ಗ್ರಾಮ ಪಂಚಾಯತಿ ಒಳಗಡೆ 77 ಜನದ ಒಂದು ಪಟ್ಟಿ ತಯಾರಾಗಿದೆ. ಇನ್ನೂ ಬಹಳಷ್ಟು ಜನ ಪಟ್ಟಿಯಿಂದ ಹೊರಗಿರ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ, ಇಲ್ವಾ? ತುಂಬಾ ಜನ ಇದ್ದಾರೆ. ನಮ್ಮ ಒತ್ತಾಯ ಇಷ್ಟೇ, 77 ಜನಗೆ ನೀವು ಎಲ್ಲಿ ಭೂಮಿನ ಗುರ್ತು ಮಾಡಿದಿರಿ ಅದು ತುರ್ತು ಹಂಚತಕ್ಕಂಥ ಕೆಲಸ ಆಗಬೇಕು. ಎರಡನೇದು, ಯಾರು ಮತ್ತು ನಿವೇಶನ ರೈತರು ವಂಚಿತರಾಗಿದ್ದಾರೆ, ಆ ಪಟ್ಟಿ ಕೊಟ್ಟು ಆ ಪಟ್ಟಿ ಒಳಗೆ ಬರೆದಿರ್ತಕ್ಕಂಥದ್ದು ಯಾರಿದ್ದಾರೆ
ಅವ್ರನ್ನ ಗುರ್ತು ಮಾಡಬೇಕು. ಅವ್ರನ್ನ ಗುರ್ತು ಮಾಡ್ತಕ್ಕಂಥ ಅಧಿಕಾರಿಗಳು ತುರ್ತಾಗಿ ಗುರ್ತು ಮಾಡಿ ಹೊಸ ಪಟ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡಿ ಈಗ ಗ್ರಾಮ ಪಂಚಾಯತಿ ಒಳಗಡೆ ನಿವೇಶನ ಹಂಚಂತ ಕೆಲಸ ತುರ್ತು ಆಗ್ಬೇಕು. ನಮ್ಗೆ ತಗೊಳ್ಳಿ ಚೀಟಿ ಬಾಬ್ತು, ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,200 ಅಂತ ನಮ್ದು ಎರಡೇ ನಮ್ ಸಮಸ್ಯೆ ಇರೋದು. ಇನ್ನು ಒತ್ತುವರಿ ಖಾಲಿ ಆಗೋ ವಿಚಾರದಲ್ಲಿ ನೀವು ಯಾರು ತಲೆ ಕೆಡಿಸ್ಕೊಂಬಿಡಿ. ಬಲಾಢ್ರು ನಿಮ್ಮನ್ನ ತೋರಿಸ್ಬಿಟ್ಟು ನಿಮ್ ಜಾಗ ಹೋಗುತ್ತ ಮರ, ನಿಮ್ದು ಕಿತ್ತಾಕ್ತಾರ ಮರ ಅಂತ ಹೇಳಿ ನಿಮ್ ತಲೆ ಒಳಗೆ ಹುಳ ಬಿಟ್ಟು ಭಯ ಹುಡಿಸಿ ನಿಮ್ಮನ್ ತನಾಗಿ ಒಂದು ಜನನ ಕ್ರೋಡ್ನ ತೋರಿಸಿ ಬೇಳೆ ಕಾಳು ಬೇಯಿಸ್ತಕ್ಕಂತ ಹುನ್ನಾರ ನಡೀತಾ ಇದೆ. ಅದಕ್ಕೆ ಯಾರು ಕೂಡ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂತ ಪರಿಸ್ಥಿತಿ ಒಳಗೆ ನಿಮ್ಮ ಇರ್ತಕ್ಕಂಥ 1 ಎಕರೆ 2 ಎಕರೆ 3 ಎಕರೆ 438 ಒಳಗೆ ಏಳ್ತಕ್ಕಂಥ ಪರಿಸ್ಥಿತಿ ಏನಾದ್ರು ಉದ್ಭವ ಆಯ್ತು ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ನಿಮ್ ಜೊತೆ ನಿಲ್ತದೆ. ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ಮಾಡೋಕ್ಕೂ ಕೂಡ ಕಳಸಾ ಭಾಗದ ತಾಲೂಕು ಸಮಿತಿ ಏನಿದೆ ನಿಮ್ ಜೊತೆ ನಿಲ್ತದೆ. ನೀವು ಭಯ ಬೀಳ್ಬೇಕಾಗಿದ್ದಿಲ್ಲ. ಸ್ವಾಮಿ ನಮ್ ಜಮೀನು ಏನು ಆಗಲ್ಲ, ನಮಗೆ ನಮ್ಮ ಪಾರ್ಟಿ ಲೀಡರ್ಗಳು ಹೇಳಿದ್ದಾರೆ, ನಾವು ಬರೋದಿಲ್ಲ, ನೀವು ಹೋರಾಟ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ. ಆಮೇಲೆ ಯಾರ್ಯಾರು ವೇಕಾಟ್ ಮಾಡಿಸ್ತಿದ್ದಾರೆ ಅದನ್ನೂ ಕೂಡ ಹಿಂದೆ ಕೋರ್ಟ್ ಅಲ್ಲಿ ಆದೇಶ ಆಗಿರೋದು, ಕೋರ್ಟ್ ಅಲ್ಲಿ ಆದೇಶ ಆಗಿ ಅರಣ್ಯ ಇಲಾಖೆ ಅದನ್ನ ವೇಕಾಟ್ ಮಾಡಿಸಿರ್ಲಿಲ್ಲ. ಅದನ್ನ ಮೊನ್ನೆ ಈಗ ಅರಣ್ಯ ಮಂತ್ರಿಯವರು ಸರಿಯಾಗಿ ಚಾಟಿ ಬಿಚ್ಚಿದ್ದಾರೆ. ಈಗ ಪಾರಶ ಕೆರಕಂತ ಓಡಾಡ್ತಿದ್ದಾರೆ ಈಗ ವೇಕಾಟ್ ಮಾಡೋದಕ್ಕೆ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ನ ಅವ್ರು ಕೈ ಹಾಕೋದಿಲ್ಲ. ಬಹಳ ಕ್ಲಿಯರ್ ಕಟ್ ಆಗಿ ಅರಣ್ಯ ಮಂತ್ರಿಯವರು ಹೇಳಿದ್ದಾರೆ, ಕೊಪ್ಪ DF ಅವರು ಹೇಳಿದ್ದಾರೆ, ಪತ್ರಿಕೆ ಕಟ್ಟಿಂಗ್ಸ್ ಎಲ್ಲ ನಮ್ಮ ಹತ್ರ ಇದಾವೆ. ಅದು ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರ್ಯಾರದ್ದು ಈಗಾಗಲೇ ಅರಣ್ಯ ಮತ್ತು ಫಾರೆಸ್ಟ್ ಗಡಿ ಗುರ್ತಾಗಿಲ್ಲ, ಆ ಗಡಿ ಗುರ್ತಾವವರೆಗೂ ಕೂಡ ನಾವು ಯಾರನ್ನು ಕೂಡ ಹೇಳ್ಸೋದಿಲ್ಲ ಅಂತಕ್ಕಂಥದ್ದು ಕೂಡ ಸರ್ಕಾರದ ಒಂದು ನಿಲುವು ಇದೆ. ಸಂಬಂಧಪಡ್ತಕ್ಕಂಥ ಜನಪ್ರತಿನಿಧಿಗಳು ಮಾತಾಡ್ತಕ್ಕಂಥದ್ದು ಇದೆ. ಒಂದು, ನಿವೇಶನಕ್ಕೆ ತುರ್ತು ಹಕ್ಕುಪತ್ರವನ್ನ ಹಂಚೋವರೆಗೂ ನಮ್ದು ಹೋರಾಟ. ಎರಡನೇದು 90% ಹಕ್ಕುಪತ್ರ ಕೊಡ್ತಕ್ಕಂಥವ್ರು ಯಾರ್ಯಾರು ನಿಮ್ ಪಕ್ಕದಲ್ಲಿದ್ದಾರೆ ಅವ್ರಿಗೆ ಪಕ್ಷ ಕಳಸ ತಾಲೂಕು ಸಮಿತಿ ಕಳಸ ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಅಧ್ಯಕ್ಷರು ಮತ್ತು ಸದಸ್ಯರು ಆಶ್ರಯ ಸಮಿತಿ ಮೂಡಿಗೇರಿ ವಿಧಾನಸಭಾ ಕ್ಷೇತ್ರ ಸಮಿತಿ ಮೂಡಿಗೇರಿ ಮಾನ್ಯರೇ, ತೋಟದೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ವಿಷಯ ತೋಟದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವೇಶನ ರಹಿತರಿಗೆ ನಿವೇಶನ ಹಂಚುವಿಕೆ ಹಾಗೂ 94C ಅಡಿಯಲ್ಲಿ ಹಕ್ಕುಪತ್ರ ವಿಳಂಬ ಆಗುತ್ತಿರುವ ಬಗ್ಗೆ ತೋಟದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 77 ಮಂದಿ ನಿವೇಶನ ರಹಿತರು ಪಟ್ಟಿ ಈಗಾಗಲೇ ಇದೆ. ಹಾಗೆ ಸುಮಾರು 100 ಜನ ನಿವೇಶನ ರಹಿತರು ಪಟ್ಟಿಯಿಂದ ಹೊರಗೆ ಕೂಡ ಇದ್ದಾರೆ. ಮತ್ತು ಕಗ್ನೋಳ ಆಸುಪಾಸಿನ ಹಳ್ಳಿಯಲ್ಲಿ 94C ಅಡಿಯಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಸಲ್ಲಿಸಿದವರು ಇದ್ದಾರೆ. ನಿವೇಶನ ಹಾಗೂ 94C ಅಡಿಯಲ್ಲಿ ಹಕ್ಕುಪತ್ರ ಆಕಾಂಕ್ಷಿಗಳಲ್ಲಿ ಹೆಚ್ಚಿನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರುತ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಂದಿನ ಈ ಜನಪ್ರತಿನಿಧಿಗಳ ನಿರಾಕ್ಷೆಯಿಂದ ನಿವೇಶನ ಇರುತ್ತದೆ. ಈಗಿನ ತಮ್ಮ ಘನ ಸರ್ಕಾರ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನಸಾಮಾನ್ಯರ ಬದುಕಿನಲ್ಲಿ ಆಶಾಭಾವನೆ ಮೂಡಿಸಿದೆ. ಆದ್ದರಿಂದ ನಾವು ನಿವೇಶನಕ್ಕಾಗಿ ಕಳೆದ 20 ವರ್ಷಗಳಿಂದ ನಿರಂತರ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಈ ವಿಚಾರವನ್ನು ತಾವು ಈ ಭಾಗದ ಜನಪ್ರತಿನಿಧಿಯಾಗಿ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರೇ ಆಗಿರುವುದರಿಂದ ತೋಟದೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ವ್ಯಕ್ತಪಡಿಸಿ ನಿವೇಶನ ರಹಿತರ ಮುಖಾಂತರ ಮನವಿಯನ್ನು ಮಾಡುತ್ತಿದ್ದೇವೆ. ತುರ್ತು ಅಗತ್ಯ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕೆಂದು ಹಾಗೂ 94C ಅಡಿಯಲ್ಲಿ ಫಲಾನುಭವಿಗಳಿಗೆ ಕಡತ ತಯಾರಿಸಿ ಹಕ್ಕುಪತ್ರ ವಿತರಣೆ ಮಾಡಲು ಒತ್ತಾಯಿಸಿದ್ದೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಕಳಸ ಗೋಪಾಲಯ್ಯ ಶೆಟ್ಟಿ, ತಾಲೂಕು ಕಾರ್ಯದರ್ಶಿ. ವ್ಯಾಪ್ತಿಯಲ್ಲಿ 2012ರಲ್ಲಿ DC ಅವರು ತನೋಡಿ ಗ್ರಾಮದ ಸರ್ವೆ ನಂಬರ್ 66 ಮತ್ತು ತಲಗೋಡಲ್ಲಿ ಸರ್ವೆ ನಂಬರ್ 158ರಲ್ಲಿ 2 ಎಕರೆ ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಅದರಂತೆ ನಮ್ಮ ಗ್ರಾಮ ಪಂಚಾಯತಿನ ಆಗಿನ ಅಧಿಕಾರಿಗಳು ತಹಸೀಲ್ದಾರ್ಗೆ ಮತ್ತು ADLR ಸರ್ವೆ ಡಿಪಾರ್ಟ್ಮೆಂಟ್ಗೆ ಹದ್ದುಗುರುತು ಮಾಡಿಕೊಡಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅದು ಕಡತ ಅಲ್ಲಿ ಬಾಕಿ ಇದೆ. ಅದು ಮಾಡಿಕೊಟ್ಟಾಗ, ಯಾಕಂದರೆ ಆ ಸರ್ವೆ ನಂಬರ್ಗಳಲ್ಲಿ 66 ಸರ್ವೆ ನಂಬರ್ ತನೋಡಿ ಮತ್ತು 158 ಸರ್ವೆ ನಂಬರ್ ತಲಗೋಡಲ್ಲಿ 150 ಎಕರೆ 52 ಎಕರೆ ಜಾಗ ಇದೆ. ನಮ್ಗೆ ಮಂಜೂರಾಗಿದೆ 2 ಎಕರೆ. ಅದರಲ್ಲಿ ಅರಣ್ಯನೂ ಇದೆ ಮತ್ತು 4-1 ಡಿಕ್ಲರೇಷನ್ ಆಗಿದ್ದುಂಟು. ಹಾಗಾಗಿ ಅದು ಕರೆಕ್ಟಾಗಿ ಬಸ್ತು ಗುರುತು ಮಾಡಿ ಗಡಿ ಗುರುತು ಮಾಡಿ ಕೊಡದೆ ಹೊರತು ನಿವೇಶನವನ್ನು ನೀವು ಇದು ಮಾಡೋಕ್ಕಾಗಲ್ಲ. ಅದು ಅವ್ರ ಹತ್ರ ಪೆಂಡಿಂಗ್ ಇದೆ. ಮೊನ್ನೆನೂ 22ನೇ ತಾರೀಕಿಗೆ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳದ್ದು ಕಳಸಾ ತಾಲೂಕಿನಲ್ಲಿ ಮೀಟಿಂಗ್ ಮಾಡಿದ್ವಿ ಈ ಬಗ್ಗೆ. ಇನ್ನೊಂದು ವಾರ 15 ದಿನದಲ್ಲಿ ಸರ್ವೇಯರು, ರೆವಿನ್ಯೂ, ನಾವು ಎಲ್ಲರೂ ಜಂಟಿ ಸಮೀಕ್ಷೆಗೆ ಒಂದು ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂದಾಗ ಕರೆಕ್ಟಾಗಿ ನಮಗೆ ಹಗ್ಗು ಗುರುತು ಜಾಗ ಹಸ್ತಾಂತರ ಆಗಿಬಿಟ್ರೆ ನಾವು ಸೈಟ್ ಫಾರ್ಮೇಷನ್ ಮಾಡಿ ಮುಂದಿನ ಕ್ರಮ ವಹಿಸ್ಲಿಕ್ಕಾಗ್ತದೆ. ಸರ್, ನಮ್ಮಲ್ಲಿ ನಾವು ಈಗ ಬರ್ತೇನೆ ಮೂಲಕ ಇನ್ನೊಂದು ಸರ್ವೆ ನಂಬರ್ 57 ಸರ್. ಅದರಲ್ಲಿ ನಿಮಗೆ 24 ಎಕರೆ ಸರ್ಕಾರಿ ಕಾಫಿ ಕಾಫಿ
ನೋಡು ಅದನ್ನು ಪ್ರಪೋಸಲ್ 13 ಕುಂಟೆ ಕಾಫಿ ಖರಾಬ್ ಇದೆ. ಇವ್ರದ್ದು ಕಾಫಿ ಅದೇ ಟಾಟಾ ಕಾಫಿ ಗೊತ್ತಾಯ್ತು. ಪಕ್ಕದಲ್ಲಿ 24 ಎಕರೆ ಅಮೇಥಿಕಾನ್. ನಾವು ಅದರಲ್ಲಿ ನೀವೊಂದು 15 ಎಕರೆ ಫ್ಯೂಚರ್ಗೂ ಕೂಡ ಅಲ್ಲಿ ಪ್ರಪೋಸಲ್ ಕಳಿಸಿದ್ರೆ ಸಾರ್ವಜನಿಕ ಸಾರ್ವಜನಿಕ ಉಪಯೋಗ ಅಲ್ಲಿ ಸ್ಕೂಲ್ ಇದೆಲ್ಲ ಇದೆ. ತೋಟದೂರಿನಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಸ್ಮಶಾನದು ನಂಬರ್ 75ರಲ್ಲಿ ಆ ಕಡೆ ಬೇರೆ ಭಾಗದವರು ಬಂದು ಎಲ್ಲೋ ಸೈಡ್ ಅಲ್ಲಿ ಮಾಡ್ಕೊಂಡು ಸ್ಮಶಾನ ಇದೆ. ಹಾಗಾಗಿ ದೊಡ್ಡ ಜಾಗ 24 ಎಕರೆ ಸರ್ಕಾರಿ ಕಾಫಿ ಖರಾಬಲ್ಲಿ ಆರಾಮಾಗಿ ಸೈಟ್ ಕೊಡ್ಬೋದು, ಏನು ಪ್ರಾಬ್ಲಮ್ ಬರೋದಿಲ್ಲ ನಿಮಗೆ. ಅಲ್ಲಿ ಫಾರೆಸ್ಟ್ ಕೂಡ ಬರೋದಿಲ್ಲ, ಕಾಫಿ ಖರಾಬ್ ಅಂತ ಇರೋದ್ರಿಂದ ಸರ್ಕಾರಿ ಫಾರೆಸ್ಟ್ ಬರೋದಿಲ್ಲ. ಆರಾಮಾಗಿ ಅದನ್ನ 3 ತಿಂಗಳು ಅಲ್ಲ 4 ತಿಂಗಳಲ್ಲೇ ಪ್ರಪೋಸಲ್ ಕಳಿಸ್ತೀವಿ. ಅದೊಂದು ಇದೆ, ಆದಷ್ಟು ಅದನ್ನ ತಮ್ಮ ಸುಪರ್ತಿಗೆ ತಗೊಂಡ್ರೆ ಬಹಳ ಅನುಕೂಲ. ಯಾಕಂದ್ರೆ ಆ ಭಾಗದ ಜನರಿಗೆ ಅಲ್ಲಿ ಅವ್ರು ಈಗಾಗಲೇ ಅಲ್ಲಿ ಪರ್ಮನೆಂಟ್ ವರ್ಕರ್ಸ್ ಅವರಿಗೆ ಕೂಡ ಸರ್ ಇನ್ನೊಂದು ಮನವಿ ಅಂದ್ರೆ, ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿ ನಾವೆಲ್ಲ ಈಗಾಗಲೇ ಲ್ಯಾಂಡ್ ಎಲ್ಲ ತಗೊಂಡಿದ್ವಿ. ನಿಮ್ಮ ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಬಹುತೇಕ ಎಲ್ಲ ಗ್ರಾಮಗಳು ಇವತ್ತು ಮೀಸಲು ಅರಣ್ಯ ಅಡಿಯಲ್ಲಿ ಯಾವುದು ಕೂಡ ಅದು ಕಂದಾಯ ಭೂಮಿ ಅಲ್ವೇ ಅಲ್ಲ. ಹೌದು, ನಿಮ್ಮ ಪಂಚಾಯತಿಗೆ ಪ್ರತಿ ಮನೆ ಅವರು ಕೂಡ ನಿಮ್ಮ ಪಂಚಾಯತಿ ಕಂದಾಯ ಕಟ್ತಾ ಇದ್ದಾರೆ. ಅಧಿಕೃತವಾಗಿ ಅವ್ರ ಹತ್ರ ಯಾವುದು ಕೂಡ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಇಂದು ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ತಾಲೂಕು ಕಾರ್ಯದರ್ಶಿಗಳಾದ ರಮೇಶ್ ಅವರಿದ್ದಾರೆ, ಬನ್ನಿ. ಇವತ್ತು ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ನಿವೇಶನ ರೈತರ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಕಳೆದ 15 ವರ್ಷದ ಹಿಂದೆ ನಾವು ದೊಡ್ಡ ಮಟ್ಟದಲ್ಲಿ ಈ ಭಾಗ ನಮ್ಮ ಮೂಡಿಗೆರೆ ತಾಲೂಕು ಮತ್ತು ಕಳಸಾ ಭಾಗದಲ್ಲಿ ದೊಡ್ಡ ಚಳವಳಿಯನ್ನ ದೊಡ್ಡ ಮಟ್ಟದಲ್ಲಿ ಸೂರಿಗಾಗಿ ಸಮರ ಅಂತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಬೃಹತ್ ಚಳವಳಿಯನ್ನ ಮಾಡಿದ್ವಿ. ನಂತರ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೊರೋನಾದಿಂದ ಈ ಎಲ್ಲ ಹೋರಾಟಗಳು ನಿಂತ ನೀರಾಗಿತ್ತು. ಇವತ್ತು ಅಧಿಕೃತವಾಗಿ ನಮ್ಮ ತಾಲೂಕಿನ ಮೂಲೆಯಲ್ಲಿರ್ತಕ್ಕಂಥ ಕುಗ್ರಾಮದ ಗ್ರಾಮ ಪಂಚಾಯತಿ ಆಗಿರ್ತಕ್ಕಂಥ ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ನಿವೇಶನ ರೈತರ ಹೋರಾಟ ಇಲ್ಲಿಂದ ಈಗ ಪ್ರಾರಂಭ ಆಗಿದೆ. ಈಗಾಗಲೇ ಇಲ್ಲಿ ತೋಟದೂರು ಗ್ರಾಮ ಪಂಚಾಯತಿ ಒಂದು ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ, ನಮ್ಮ ನಿವೇಶನ ರೈತರ ಪಟ್ಟಿಯನ್ನ. ಇನ್ನೂ ಕೂಡ ಅದಕ್ಕಿಂತ ಹೆಚ್ಚುವರಿಯಾಗಿ ಎಷ್ಟೋ ಜನ ನಿವೇಶನ ರೈತರು ಹೊರಗಿದ್ದಾರೆ. ಅವರೆಲ್ಲರನ್ನ ಸೇರಿಸಿ ಎಲ್ರಿಗೂ ಕೂಡ ನಿವೇಶನ ಸಿಗಬೇಕು ಮತ್ತು ಈ ಭಾಗದಲ್ಲಿ ಜಾಗ ಗುರುತು ಮಾಡಿರ್ತಕ್ಕಂಥ ಏನು ಫಲಾನುಭವಿಗಳಿಗೆ ಇದ್ದಾರೆ ಅವರಿಗೆ ಸರ್ಕಾರ ಶೀಘ್ರವಾಗಿ ನಿವೇಶನ ಒದಗಿಸಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಿವೇಶನ ರೈತರ ಹೋರಾಟದ ಮುಖಾಂತರ ನಮ್ಮ ಹಲವಾರು ಬೇಡಿಕೆಗಳನ್ನ ಈಗಾಗಲೇ ಇಟ್ಟಿದ್ವಿ. ಅದ್ರ ಜೊತೆ ನಮ್ಮ ಈ ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಹುತೇಕ ಗ್ರಾಮಗಳು ಇವತ್ತು ಕಸ್ತೂರಿ ರಂಗನ್ ವರದಿಯ ಅಡಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳು, ಮೀಸಲು ಅರಣ್ಯದ ಅಡಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳು. ಈಗಾಗಲೇ ಸುಮಾರು 40-60 ವರ್ಷದಿಂದ ಜನ ಮನೆಗಳನ್ನ ಕಟ್ಟಿ ವಾಸ ಮಾಡ್ತಾ ಇದ್ರು ಕೂಡ ಅಧಿಕೃತ ದಾಖಲೆಗಳು ಅವರಲ್ಲಿ ಇಲ್ಲ. ಅಂತ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಂಚಾಯತಿಯಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಿ ಸಂಬಂಧಪಟ್ಟ ಇಲಾಖೆ ಸರ್ಕಾರಗಳಿಗೆ ಸ್ಥಳೀಯ ಪಂಚಾಯತಿ ಕಳಿಸ್ಬೇಕು ಮತ್ತು ಜನವಸತಿ ಪ್ರದೇಶಗಳನ್ನ ಗುರುತು ಮಾಡಿ ಅವರಿಗೆ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪ್ರತಿಭಟನೆ ನಡೀತಾ ಇದೆ. ಒತ್ತುವರಿಯಲ್ಲಿ ತುಂಬಾ ಗೊಂದಲದಲ್ಲಿ ಜನರೆಲ್ಲ ಗೊಂದಲದಲ್ಲಿ ಈಗ ನಮ್ದು ಜಾಗ ಹೋಗುತ್ತೆ, 2 ಎಕರೆ 3 ಎಕರೆ ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಜನಗಳಿಗೆ ಏನಾದ್ರು ಹೇಳ್ತಾರೆ? ಈಗಾಗಲೇ ಸರ್ಕಾರದ ಸ್ಪಷ್ಟ ಆದೇಶವೂ ಕೂಡ ಇದೆ. ಇವತ್ತು ಸರ್ಕಾರದ ಒಂದು ಮಾನದಂಡ ಇದೆ, 4 ಎಕರೆ 38 ಕುಂಟೆ ಒಂದು ಕುಟುಂಬ ಹೊಂದಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಕೂಡ ಸ್ಥಳೀಯವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಅಧಿಕಾರಿಗಳು ಕೂಡ ಇವತ್ತು ನೇರವಾಗಿ ಹೇಳಿದ್ದಾರೆ. ಇವತ್ತು ಏನು 3 ಎಕರೆ ಒಳಗಿರ್ತಕ್ಕಂಥ ಯಾವ ಒತ್ತುವರಿ ಸಣ್ಣ ಹಿಡುವಳಿದಾರರ ಒತ್ತುವರಿಯನ್ನ ನಾವು ತೆರವು ಮಾಡೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಸರ್ಕಾರ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಒತ್ತುವರಿದಾರರು ಏನು ಭೂಮಾಲೀಕರು ಏನಿದ್ದಾರೆ ಇವತ್ತು ಸಣ್ಣ ಹಿಡುವಳಿದಾರರನ್ನ ಮುಂದಿಟ್ಟುಕೊಂಡು ಇವತ್ತು ಒತ್ತುವರಿ ತೆರವನ್ನ ತಡಿಬೇಕು ಅಂತಕ್ಕಂಥ ಹುನ್ನಾರ ಒಂದ್ ಕಡೆ ನಡೀತಾ ಇದೆ. ನಮ್ಮ ಪಕ್ಷ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ, ಇವತ್ತು 4 ಎಕರೆ 38 ಗುಂಟೆ ಒಳಗಿರ್ತಕ್ಕಂಥ ಯಾವ ಸಣ್ಣ ರೈತರನ್ನ ಸಣ್ಣ ಹಿಡುವಳಿದಾರರನ್ನ ಏನು ದಾಖಲೆಗಳನ್ನ ಇಲ್ಲದೆ ಕೂಡ ಒತ್ತುವರಿ ಮಾಡಿರ್ತಕ್ಕಂಥ ಜನರನ್ನ ಒಕ್ಕಲೆಬ್ಬಿಸಬಾರ್ದು. ಯಾಕಂದ್ರೆ ಅವರು ಆ ಬದುಕಿಗಾಗಿ ಜೀವನಕ್ಕಾಗಿ ಭೂಮಿಯನ್ನ ಕೃಷಿಯನ್ನ ನಂಬಿ ಬದುಕ್ತಕ್ಕಂಥ ಜನ ಇವತ್ತು 100 ಎಕರೆ 1000 ಎಕರೆ ಒತ್ತುವರಿ ಮಾಡಿರ್ತಕ್ಕಂಥ ಎಲ್ಲ ಒತ್ತುವರಿಯನ್ನ ಖುಲ್ಲಾ ಮಾಡ್ಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಕೂಡ ಇದೆ ಇವತ್ತು. ಹಾಗಾಗಿ ಸ್ಥಳೀಯರನ್ನ ಸಣ್ಣ ಹಿಡುವಳಿದಾರರನ್ನ ತೋರಿಸಿ ಇವತ್ತು ಒತ್ತುವರಿದಾರರು ದೊಡ್ಡ ಮಟ್ಟದ ಒತ್ತುವರಿದಾರರು ಇವತ್ತು ಏನು ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಅಂತ ಒತ್ತುವರಿಯನ್ನ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಇಲ್ಲಿರ್ತಕ್ಕಂಥ ನಿವೇಶನ ರೈತರನ್ನ ಇಲ್ಲಿರ್ತಕ್ಕಂಥ ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಏನು ಅಗತ್ಯವಾಗಿ ಇವತ್ತು ಭೂಮಿ ಬೇಕಾಗಿದೆ ಆ ಭೂಮಿಯನ್ನ ಈ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸಿ
ಸರ್ಕಾರ ವಶಪಡಿಸಿಕೊಂಡು ಅಂತ ವಿವಿಧ ಉದ್ದೇಶಗಳಿಗೆ ಬಳಸ್ಕೋಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಈಗ ಮುಂದೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಪ್ರತಿಭಟನೆ ಇದೆ? ಇವತ್ತು ಇಡೀ ನಮ್ಮ ಚಿಕ್ಕಮಗಳೂರಿನ ಜಿಲ್ಲೆಯ ಆದ್ಯಂತ ನಮ್ಮ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸೂರಿಗಾಗಿ ಸಮರ ಹಿನ್ನೆಲೆಯಲ್ಲಿ ನಿವೇಶನ ರೈತರ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಂದೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಏಕಕಾಲದಲ್ಲಿ ಕಳಸ ತಾಲೂಕಿನ ಇವತ್ತು ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ವಿ. ಮುಂದಿನ ಏನು ಮುಂದಿನ ತಿಂಗಳು 3ನೇ ತಾರೀಕು ಹೊರನಾಡು ಗ್ರಾಮ ಪಂಚಾಯತಿಯಲ್ಲಿ ನಡೆಯುತ್ತೆ. ಅದೇ ರೀತಿ 9ನೇ ತಾರೀಕಿಗೆ ಕಳಸ ಗ್ರಾಮ ಪಂಚಾಯತಿ ಮುಂದೆ ನಮ್ಮ ಹೋರಾಟ ನಡೀತಾ ಇದೆ. ಮತ್ತೆ ಹಂತ ಹಂತವಾಗಿ ನಮ್ಮ ಇಡುಕನಿ, ಮರಸಣಿಗೆ ಮತ್ತು ಸಂಸೆ ಗ್ರಾಮ ಪಂಚಾಯತಿಯಲ್ಲಿ ಈ ಕಳಸ ತಾಲೂಕಿನ 6 ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ನಿವೇಶನ ರೈತರ ಹೋರಾಟವನ್ನ ನಂತರ ಮೂಡಿಗೆರೆ ತಾಲೂಕು ಹಂತ ಹಂತವಾಗಿ ಎಲ್ಲ ಹೋರಾಟಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ನಿವೇಶನ ರೈತರ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸಬೇಕು ಅಂತಕ್ಕಂಥ ಬೇಡಿಕೆಯ ಒಳಗಡೆ ಮುಂದೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗಾಗಲೇ ಯಾವ ರೀತಿಯ ಹೋರಾಟ ನಡೆಸಬೇಕು ಅಂತಕ್ಕಂಥ ತಯಾರಿ ಕೂಡ ನಡೀತಾ ಇದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.